ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ್ರೆ ಆ ಜಾಗದಲ್ಲಿ ಕೋಮು ಸಂಘರ್ಷಗಳು ಹೆಚ್ಚಾಗತ್ತಾ ಅಥವಾ ಕೋಮು ಸಂಘರ್ಷಗಳು ಹೆಚ್ಚಾಗ್ಲಿಕ್ಕೆ ಕಾರಣವೇ ಬಿಜೆಪಿಯ ಮನಸ್ಥಿತಿಯ? ಇಂಥದ್ದೊಂದು ಚರ್ಚೆ ನಿನ್ನೆ ಸಂಜೆ ಇಷ್ಟೊತ್ತಿಗೆ ಬ್ರೇಕ್ ಆದ ಒಂದು ಸುದ್ದಿ ನಂತರದಲ್ಲಿ ಬಹಳ ಹೆಚ್ಚಾಗಿ ನಡೀತಾ ಇದೆ ಚರ್ಚೆ. ಜೈ ಶ್ರೀರಾಮ್ ಅನ್ನೋ ಘೋಷಣೆ ಕೂಗಿದ್ದಕ್ಕೆ ಹಲ್ಲೆ ನಡೆಸಲಾಯಿತು ಅನ್ನೋ ಆರೋಪ ಆಗಿದ್ದೇನು? ಅದಕ್ಕೆ ಬಿಜೆಪಿ ಕಾಂಗ್ರೆಸ್ನ ನಾಯಕರ ಹೇಳಿಕೆ ಏನು, ಪೊಲೀಸ್ ಹೇಳ್ತಿರೋದೇನು? ಆ ಕುರಿತಾದ ಒಂದು ವರದಿ ಇದೆ, ವರದಿ ಗಮನಿಸಿ, ನಂತರದಲ್ಲಿ ಚರ್ಚೆ. ಜೈ ಶ್ರೀರಾಮ್ ಹೇಳ್ಬೇಕಾ? ಜೈ ಶ್ರೀರಾಮ್ ಹೇಳ್ಬೇಕಾ? ಗುರು ಜೈ ಶ್ರೀರಾಮ್ ನೋ. ಯಾಕೆ ಜೈ ಶ್ರೀರಾಮ್ ಏನಕ್ಕೆ ಏನಕ್ಕೆ ಯಾವಾಗ ಹೇಳಿದ್ರಿ? ನಮ್ಮ ಹಬ್ಬ ನಾವೇನ ಮಾಡ್ಕೊಂತೀರಿ? ನಿಮ್ಮ ಹಬ್ಬಕ್ಕೆ ಬರ್ತೀರಾ ನಾವು? ನಿಮ್ಮ ಹಬ್ಬಕ್ಕೆ ಬರ್ತೀರಾ ನಾವು? ನಿಮ್ಮ ಹಬ್ಬಕ್ಕೆ ಬರ್ತೀರಾ? ನಿಮ್ಮ ಹಬ್ಬಕ್ಕೆ ಬರ್ತೀರಾ ನಾವು? ನೋಡಿದ್ರಲ್ಲ, ನಿನ್ನೆ ರಾಮನವಮಿಗೆ ಪುಂಡರು ಮಾಡಿದ ಈ ಕಿರಿಕ್ ಇವತ್ತು ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಹಿಂದೂ ಯುವಕರು ಜೈ ಶ್ರೀರಾಮ್ ಅಂದಿದ್ದಕ್ಕೆ ಹಲ್ಲೆ ಆರೋಪವೂ ಕೂಡ ಕೇಳಿಬಂದಿದೆ. ಇದು ಹಿಂದೂ ಸಂಘಟನೆಗಳನ್ನ ಕೆರಳಿಸಿದ್ದು ಇವತ್ತು ವಿದ್ಯಾರಣ್ಯಪುರ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆಯನ್ನ ನಡೆಸಿದ್ವು. ಘಟನೆ ಬಗ್ಗೆ ಈಶಾನ್ಯ ಡಿಸಿಪಿ ಲಕ್ಷ್ಮೀ ಪ್ರಸಾದ್ ಮಾಹಿತಿಯನ್ನ ನೀಡಿದ್ರು. ಪ್ರಕರಣ ಸಂಬಂಧ 4 ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದೇವೆ. ಆರೋಪಿಗಳು ಗಾಂಜಾ ಸೇವಿಸಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಯಾವಾಗ ಹೇಳಿದ್ರಿ? ನಮ್ಮ ಹಬ್ಬ ನಾವೇನ ಮಾಡ್ಕೊಂತೀರಿ? ನಿಮ್ಮ ಹಬ್ಬಕ್ಕೆ ಬರ್ತೀರಾ ನಾವು? ನಿಮ್ಮ ಹಬ್ಬಕ್ಕೆ ಬರ್ತೀರಾ ನಾವು? ನಿಮ್ಮ ಹಬ್ಬಕ್ಕೆ ಬರ್ತೀರಾ? ಇನ್ವೆಸ್ಟಿಗೇಷನ್ ಈಗಲೂ ಕೂಡ ಮುಂದೆ ವರೆದಿದೆ. ನಿನ್ನೆ ಅಕ್ಯೂಸ್ಡ್ ಅವರೇ ಹೇಳಿರೋ ಪ್ರಕಾರ ಇಶ್ಯೂ ಶುರು ಮಾಡಿದ್ದು ಅವರೇ ಅಂತ ಹೇಳ್ಬಿಟ್ಟು ಒಪ್ಕೊಂಡಿದ್ದಾರೆ. ಇನ್ನು ನಾವು ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡ್ತಾ ಇದೀವಿ. ಈಗ ಅವ್ರದ್ದೇನು ಸಬ್ಮಿಷನ್ಸ್ ಇದೆ ಅದನ್ನ ನಾವು ಕನ್ಸಿಡರೇಷನ್ಗೆ ತಗೊಂಡಿದ್ದೀವಿ. ಆ ಥರ ಏನಾದ್ರು ಇದ್ರೆ ಅದು ಕೂಡ ನಾವು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ. ಘಟನೆಯನ್ನ ಖಂಡಿಸಿದ ಬಿಜೆಪಿ ನಾಯಕರು ಯಾವ ಕಡೆ ಸಮಾಜ ಸಾಕ್ತಿದೆ ಅಂತ ಪ್ರಶ್ನಿಸಿದ್ರು. ಈ ರಾಜ್ಯದಲ್ಲಿ ಜೈ ಶ್ರೀರಾಮ್ ಅನ್ನೋದೇ ತಪ್ಪಾದ್ರೆ ಮುಂದೆ ನಮ್ಮ ಗತಿ ಏನು? ರಾಜ್ಯದ ಗತಿ ಏನು? ಇಲ್ಲಿರ್ತಕ್ಕಂಥ ಹಿಂದೂಗಳ ಗತಿ ಏನು? ಹಿಂದೂಗಳ ಸೇಫ್ಟಿ ಏನಿಲ್ಲಿ? ಈ ಆತಂಕ ರಾಜ್ಯದಲ್ಲಿ ಕಾಡ್ತಾ ಇದೆ. ದಯವಿಟ್ಟು ರಾಜ್ಯದ ಜನತೆಯಲ್ಲಿ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ನಾನು ಕೈ ಮುಗಿದು ವಿನಂತಿ ಮಾಡ್ತೀನಿ, ಇದು ಈ ಸರ್ಕಾರ ಈ ರಾಜ್ಯವನ್ನ ಅವನತಿಗೆ ತೆಗೆದುಕೊಂಡು ಹೋಗ್ತೈತೆ. ವೋಟ್ಗೋಸ್ಕರ ಇಡೀ ರಾಜ್ಯದ ಒಂದು ಕಾನೂನು ಸುವ್ಯವಸ್ಥೆಯನ್ನ ಹಾಳು ಮಾಡುವಂತ ವ್ಯವಸ್ಥೆಗೆ ಕಾಂಗ್ರೆಸ್ ಅವರು ಕೈ ಹಾಕಿದ್ದಾರೆ. ಇವತ್ತೇನು ಅಲ್ಲಿ ವಿದ್ಯಾರಣ್ಯಪುರ MS ಪಾಳ್ಯ ಹತ್ರ ನಡೆದಿರುವಂತಹ ಘಟನೆ ನಿಜಕ್ಕೂ ಇವತ್ತು ಎಲ್ಲಿದ್ದೀವಿ ಅನ್ನೋದು ಆಶ್ಚರ್ಯ ಆಗುತ್ತೆ. ನಾವೇನಾರ ಎಲ್ಲರೂ ಅಫ್ಘಾನಿಸ್ತಾನದಲ್ಲೋ ತಾಲಿಬಾನ್ ಸರ್ಕಾರದಲ್ಲೆಲ್ಲೋ ಇದೀವಿ ಅನ್ನೋಂಥ ರೀತಿಯಲ್ಲಿ ವ್ಯವಸ್ಥೆ ಕಾಣುವಂಥದ್ದಾಗಿದೆ. ಎಲ್ಲ ಒಂದ್ ಕಡೆ ಜೈ ಶ್ರೀರಾಮ್ ಅಂತ ಕೂಗ್ಕೊಂಡು ಹೋಗ್ತಿರೋರ್ನ ನೀವು ಕೂಗಂಗಿಲ್ಲ, ಅಲ್ಲಾ ಬಿಟ್ರೆ ಬೇರೆ ಏನು ಕೂಗಂಗಿಲ್ಲ ಅಂತ ಹೇಳುವಂತ ಈ ದಿಟ್ಟತನ ಅಥವಾ ಈ ಸಹಿಷ್ಣುತೆ, ಇನ್ನೊಬ್ಬರ ಧರ್ಮವನ್ನ, ಇನ್ನೊಬ್ಬರ ಧರ್ಮ ಪಾಲನೆಯನ್ನ ಸಹಿಸ್ಕೊಳಕ್ಕಾಗಲ್ಲ ಅಂದ್ರೆ ಯಾವ ಮಟ್ಟದಲ್ಲಿ ಮನಸ್ಥಿತಿ ನಿರ್ಮಾಣ ಆಗಿದೆ? ಇದು ಭಾರಿ ಖಂಡನೀಯ. ಯಾವಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತದೋ ಈ ರೀತಿಯ ಕಾನೂನು ಸುವ್ಯವಸ್ಥೆಯಲ್ಲಿ ಅಧಪತನಕ್ಕೆ ಹೋಗುವಂಥದ್ದು ಕಂಡಿದ್ದೀವಿ. ಲಾ ಆ್ಯಂಡ್ ಆರ್ಡರ್ ಇಸ್ ಎ ಸ್ಟೇಟ್ ಸಬ್ಜೆಕ್ಟ್. ಲಾ ಆ್ಯಂಡ್ ಆರ್ಡರ್ ಇಸ್ ಎ ಸ್ಟೇಟ್ ಸಬ್ಜೆಕ್ಟ್. ಯಾರಿಗೆ ಓಕೆ, ಬನ್ನಿ ಚರ್ಚೆ ಶುರು ಮಾಡೋಣ. ಸುರ್ವಿ ಹೊಡಿಗೆರೆ ಬಿಜೆಪಿ ವಕ್ತಾರರು ಸ್ಟುಡಿಯೋನಲ್ಲಿ, ಭವ್ಯ ಗೌಡ ಹಿಂದೂ ಮುಖಂಡರು ಸ್ಟುಡಿಯೋನಲ್ಲಿ, ಅಬ್ದುಲ್ ರಜಾಕ್ ಮುಸ್ಲಿಂ ಮುಖಂಡರು, ಶಶಿಕಾಂತ್ ಎಡಹಳ್ಳಿ ಬೆಂಗಳೂರು ಟ್ರಾಫಿಕ್ಕಿಂದ ನೊಂದವರು, ಇನ್ನೂ ರೀಚ್ ಆಗಿಲ್ಲ, ಖಾಲಿ ಚೇರ್ ಪಕ್ಕದಲ್ಲಿದೆ, ವಿಶ್ಲೇಷಕರು ಬರ್ತಾರೆ, ಮತ್ತು ರಾಜಶೇಖರಾನಂದ್ ಸ್ವಾಮೀಜಿ ವಜ್ರದೇಹಿ ಮಠದಿಂದ. ನಮಸ್ಕಾರ ಸ್ವಾಮೀಜಿ. ನಮಸ್ತೆ. ನಮಸ್ತೆ. ನಿನ್ನೆ 7 ಗಂಟೆಗೆ ನಮ್ಮ ರಜಾಕ್ ಅವರು ನಮ್ಮ ಸ್ಟುಡಿಯೋಲೇ ಇದ್ದರು. ಈ ಗಲಭೆ ಗೂಬೆಗಳು ಕಾಣಿಸಿದ್ರಲ್ವಾ ನಿನ್ನೆ ಸಾಯಂಕಾಲ 7 ಗಂಟೆಗೆ? ರಜಾಕ್, ಜೈ ಶ್ರೀರಾಮ್ ಅಂತ ಕೂಗಿದ್ರೆ ತಪ್ಪ? ಅತಿ ತೀರಾ ಓವರ್ ರಿಯಾಕ್ಷನ್ ಆದಂಗೆ ಕಾಣಿಸುತ್ತಲ್ವಾ? ನೋಡಿ, ಅಲ್ಲಿ ಸತ್ಯವಾಗ್ಲೂ ಏನು ನಡೆದಿದೆ ಅನ್ನೋದು ಸ್ಪಷ್ಟವಾಗಿಲ್ಲ ಇನ್ನೂ ಕೂಡ. ನಾನು ಈ ಇಶ್ಯೂವನ್ನು ಖಂಡಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ, ಒಂದು ಭವ್ಯ ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ಜನರು ಒಗ್ಗೂಡಿ ಒಗ್ಗಟ್ಟಾಗಿ ಬಾಳೋದೇ ಒಂದು ಒಳ್ಳೆ ಸಮಾಜ. ಈ ಥರ ಕಿಡಿಗೇಡಿ ಮನಸ್ಥಿತಿ ಇಟ್ಕೊಂಡು ಮುಂದಕ್ಕೆ ಬಂದು ನೀವು ನಿಮ್ಮ ಧರ್ಮದ ಘೋಷಣೆ ಹೇಳಬಾರ್ದು,
ಬರೀ ಇದನ್ನೇ ಹೇಳಬೇಕು, ಇದು ಸರಾಸರಿ ತಪ್ಪು. ಇದನ್ನ ಸಮರ್ಥಿಸಿದವನು ಒಬ್ಬ ಗೂಬೆ ಅಂತೀನಿ ನಾನು. ಇದನ್ನ ಯಾರು ಸಮರ್ಥಿಸ್ತಿಲ್ಲ. ಆದರೆ ಇದೇ ಅಶ್ವಥ್ ನಾರಾಯಣ್ ಅವರು, ಆರ್ ಅಶೋಕನವರು, ಸದಾನಂದ ಗೌಡನವರು ಲಡ್ಡು ತಿಂತಾ ಇದ್ರಾ? KS ಈಶ್ವರಪ್ಪನವರು ಒಂದು ಬಹಿರಂಗ ಸಭೆಯಲ್ಲಿ ನಿಂತ್ಕೊಂಡು ಅಜಾನ್ ಬಗ್ಗೆ, ಈಶ್ವರಪ್ಪ ಅವ್ರು ಕಾಂಗ್ರೆಸ್ ಇಲ್ಲ ಒಂದು ನಿಮಿಷ, ಅವರು ಕಾಂಗ್ರೆಸ್ ಸೇರ್ಕೊಳ್ಳಿ, ಅವರು JDS ಸೇರ್ಕೊಳ್ಳಿ, ಎಲ್ಲಾ ಸ್ಕ್ರಾಪ್ಗಳಿಗೆ ಬೇಕಾದ್ರೆ ಕಾಂಗ್ರೆಸ್ ಹೇಳ್ತಾರೆ. ಇಲ್ಲ ಎಲ್ಲ ಸ್ಕ್ರಾಪ್ಗಳಿಗೆ ಈಶ್ವರಪ್ಪ ಪ್ರಸ್ತುತ ಸರ್ಕಾರದ ಖಡಕ್ ತೀರ್ಮಾನಕ್ಕೆ ತಾವು ಹೇಳಬೇಕು ರಜಾಕ್ ಅವರೇ. ಸುಮ್ಮನೆ ಯಾವಾಗದ್ದು ಆವತ್ತು ಹಾಗಾಗಿದೆ, ಇವತ್ತೀಗ ಆಗ್ತಾ ಇದೆ, ಆ ತರಹ ಮಾತಾಡೋದಕ್ಕಿಂತ ಪ್ರಸ್ತುತತೆಗೆ ಏನು ಬೇಕು? ಸ್ವಾಮೀಜಿ, ಮೊನ್ನೆ ಅಷ್ಟೇ ನಾವು ಚರ್ಚೆ ಮಾಡಿದ್ವಿ ನಗರಪೇಟೆಯಲ್ಲಿ, ಹಂಗಾಯ್ತು ಹಿಂಗಾಯ್ತು ಅಂತ. ಸ್ಥಳೀಯ ಶಾಸಕರೇ ಬಿಚ್ಚಿಟ್ರು ಎಲ್ಲದ. ಸ್ಥಳೀಯ ಶಾಸಕರು ಬಿಚ್ಚಿಟ್ರು, ಮುಂದೆ ಶಾಸಕರು, ಲಕ್ಷ್ಮೀ ಪ್ರಸಾದ್ ಬಿಜೆಪಿ ಶಾಸಕರು, ಬದಲಾಯಿಸ್ರಿ, ಮೊದಲು ಬಿಜೆಪಿ ಶಾಸಕರು ಸತ್ಯವನ್ನ ಮುಂದೆ ಬಿಚ್ಚಿಟ್ರು. ಏನು ಅಂತ ಹೇಳಿದ್ರೆ, ಇದರಲ್ಲಿ ಕೋಮು ಮನಸ್ಥಿತಿಯ ಜನ ಇಲ್ಲಿಗೆ ಬಂದು ಇಲ್ಲಿನ ಶಾಂತಿ ಸುವ್ಯವಸ್ಥೆಯನ್ನ ಹಾಳು ಮಾಡ್ತಿದ್ದಾರೆ ಅಂತ. ಬಂದಿದ್ಯಾರು? ಹೇಳ್ರಿ. ಜೈ ಶ್ರೀರಾಮ್ ಕೇಳಲಿಕ್ಕೆ ತಾಕತ್ತಿಲ್ಲ ಅಂತಂದ್ರೆ ಅವ್ರು ಎಲ್ಲಿಂದ ಬಂದವರು? ಅವರು ಒಂದು ಮೀನಿನ ಬಲೆಯನ್ನ ಬೀಸಿದ್ರೆ ಅದ್ರಲ್ಲಿ ಬರೀ ಸುರ್ಮಿ ಮೀನ್ ಬರುತ್ತೆ ಅಂತ ಅರ್ಥ ಅಲ್ಲ. ಅಂದ್ರೆ ಹೇಳೋದು ಅಲ್ಲೂ ಸಿಗ್ತದೆ ಬಿಟ್ಟು ಯಾವ್ಯಾವಾಗದ ಕಥೆಗಳನ್ನ ಹೇಳಿ ಡಿಬೇಟಿನ ಹಾದಿ ತಪ್ಪಿಸೋದು. ಸ್ವಾಮೀಜಿ, ನಿಮಗೂ ಗೊತ್ತು, ಯಾಕೆ ಮನಸ್ಥಿತಿ ಎಲ್ಲಾ ಕಡೆ ಇದ್ದೇ ಇರುತ್ತೆ. ಇಲ್ಲ ಎಲ್ಲಿ ನೋಡಿದ್ರಿ ನೀವು? ಕಲ್ಲಂಗಡಿ ಸಮಾಜದನ್ನ ಎಲ್ಲಿ ನೋಡಿದ್ದೀರಿ ನೀವು? ನೋಡಿ, ರಾಮನನ್ನ ಜೀರ್ಣಿಸ್ಲಿಕ್ಕೆ ಆಗದವ್ರಿ ಭಾರತದಲ್ಲಿರೋದು. ರಾಮನನ್ನ ಜೀರ್ಣಿಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಮತ್ ಭಾರತದ ಸಾರ್ವಭೌಮತ್ವ ಏನು? ಜಾತಿಯನ್ನ ಮೀರಿದ ಜಾತ್ಯತೀತತೆ ಅಂದ್ರೆ ಏನು? ಅದನ್ನು ಸಮಾಜಕ್ಕೆ ತಿಳಿಯಪಡಿಸಿ ತಾವು. ಈಗ ಪ್ರಶ್ನೆ ಶ್ರೀಗಳೇ, ಪ್ರಶ್ನೆ ಎರಡೂ ಕಡೆನೂ ಕೇಳಬೇಕಾ ಅಂತ ಹೇಳಿ ತಾವು ಬಹಳ ಪಾರದರ್ಶಕವಾಗಿ ಮಾತಾಡೋರು. ಈಗ ಕೆಲವ್ರು ನೋಡಿದೀವಿ, ಈ ಘಟನೆಯಲ್ಲಿ ಏನಾಗಿದೆ ನನಗೆ ಗೊತ್ತಿಲ್ಲ, ಹಾಗಾಗಿ ಈ ಘಟನೆಯಲ್ಲಿ ಹೀಗೆ ಆಯ್ತು ಅಂತ ನಾನು ಹೇಳ್ತಾ ಇಲ್ಲ. ಮಸೀದಿ ಮುಂದೆ ಹೋಗುವಾಗ ಬೇಕಂತ ಜೋರಾಗಿ ಕೂಗೋದು, ಶಿವಮೊಗ್ಗದಲ್ಲಿ ನಾವು ಇದನ್ನ ಕಣ್ಣಾರೆ ಕಂಡಿದ್ದೀವಿ ಘಟನೆ. ಪ್ರೊವೋಕೇಟಿವ್ ಮನಸ್ಥಿತಿ ಹಾಗೇನಾದ್ರೂ ಆಯ್ತಾ ಅನ್ನೋ ಅನುಮಾನ ರಜಾಕ್ ಅವರಿಗಿದೆ, ಆ ತರದ್ ರಜಾಕ್ ಅವರಿಗಿದೆ. ಬಟ್ ಮನಸ್ಥಿತಿ ಎರಡೂ ಕಡೆದು ಪ್ರಶ್ನೆ ಮಾಡ್ಬೇಕಲ್ಲ. ಅವ್ರು ಕೇಳಿದ್ರಪ್ಪ, ಅವ್ರ ಮಸೀದಿ ಮುಂದೆ ಕೂಗಿದ್ರಪ್ಪ, ಇವ್ರು ಬಂದ್ಬಿಟ್ಟು ನೋ ರಾಮ್ ಓನ್ಲಿ ಅಲ್ಲಾಹು ಅಕ್ಬರ್, ಹೆಂಗ್ ಹೇಳೋದು? ಇಲ್ಲೂ ಮನಸ್ಥಿತಿ ಪ್ರಾಬ್ಲಮ್ಮೇ, ಅಲ್ಲೂ ಮನಸ್ಥಿತಿ ಪ್ರಾಬ್ಲಮ್ಮೇ. ಅಲ್ಲ, ಎರಡೂ ಕಡೆಯಲ್ಲೂ ಅದನ್ನ ಸರಿಪಡಿಸಬೇಕಾದ್ರೆ ಇಲ್ಲಿ ಇರುವ ಜಿಜ್ಞಾಸೆ ಏನು ಅಂತಂದ್ರೆ, ಕಾನೂನು ಸರಿಯಾಗಿ ಕೆಲಸ ಮಾಡಬೇಕು ಅಂತ. ಕಾನೂನನ್ನೇ ನಾವು ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಬಿಡ್ಲಿಲ್ಲ ಅಂತಲಾದ್ರೆ ಇದೆಲ್ಲ ಒಂದೇ ಸೈಡ್ ಅಲ್ಲಿ ಆಗತ್ತೆ. ಈಗ ಅವ್ರು ಬಂದ್ರೆ ಹಿಂದೂಗಳನ್ನ ಓಲೈಸ್ತಾರೆ, ಇವ್ರು ಬಂದ್ರೆ ಇವರನ್ನ ಓಲೈಸ್ತಾರೆ ಅಂತ ಈ ತರ ಹೋಗೋದು ಬಿಟ್ಟು ನಾವು ಎಲ್ಲರೂ ಒಟ್ಟಿಗೆ ಹೋಗೋದಕ್ಕೆ ದಾರಿ ಏನು ಎನ್ನುವುದನ್ನ ರಜಾಕ್ ಹೇಳಬೇಕು. ಕೇಳಿಸ್ಕೊಳ್ಳಿ ಸ್ವಾಮೀಜಿ, ಸೆಕ್ಷನ್ 295 ಹಾಕಿದ್ದಾರೆ, ಡೆಲಿಬರೇಟ್ ಅಂಡ್ ಮೆಲಿಷಿಯಸ್ ಆಕ್ಟ್. ಸೆಕ್ಷನ್ 298 ಹಾಕಿದ್ದಾರೆ, ಇಂಟೆನ್ಷನಲಿ ಹರ್ಟಿಂಗ್ ರಿಲಿಜಿಯಸ್ ಫೀಲಿಂಗ್ಸ್. ಸೆಕ್ಷನ್ 324 ಹಾಕಿದ್ದಾರೆ, ವಾಲಂಟ್ರಿಲಿ ಕಾಸಿಂಗ್ ಹರ್ಟ್ ಬೈ ಡೇಂಜರಸ್ ವೆಪನ್. ಡೇಂಜರಸ್ ವೆಪನ್ ಏನು ಯೂಸ್ ಆಗಿಲ್ಲ, ಪೊಲೀಸ್ನವರು ತಪ್ಪು ಮಾಡಿದ್ದಾರೆ. ಮೂಗಿಗೆ ಹಲ್ಲೆ ಆಗಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಳ್ತಿದ್ದಾರೆ. ಮೂಗ್ ಮೇಲೆ ಪೆಟ್ಟು ಬಿದ್ದು ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಳ್ತಿದ್ದಾರೆ. ದಯವಿಟ್ಟು ನನ್ನ ಮಾತನ್ನ ಪೊಲೀಸರ ಮೇಲೂ ನೀವು ಡೌಟ್, ಈಗ ಪಕ್ಷಗಳು ರಾಜಕೀಯ ಪಕ್ಷಗಳ ಮೇಲೆ ಅನುಮಾನ ಮಾಡಿ ನೀವು ಡೌಟ್ ಏನದ್ರಲ್ಲಿ? ಅಂದ್ರೆ ಅಟ್ಯಾಕ್ ಆಗಿಲ್ಲ, ಅಟ್ಯಾಕ್ ಆಗೇ ಇಲ್ಲ, ಅಟ್ಯಾಕ್ ಆಗಿಲ್ಲ ನಿಮ್ಮ ಪ್ರಕಾರ. ಸುರ್ಬಿ ಹಂಗಂದ್ರೆ ಕೋಲಲ್ಲಿ ಅಟ್ಯಾಕ್ ಮಾಡೋದು ಇಟ್ಸ್ ನಾಟ್ ಡೇಂಜರಸ್ ಅಫೆನ್ಸ್. ಇಲ್ಲ ಆಗಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ಹಾಗಾಗಿ ಈ ಪ್ರಕರಣದಲ್ಲಿ ನಮಗೆ ವಿಡಿಯೋ ಇರೋದು ಅಷ್ಟಿದೆ ಸರ್, ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ನಾನು ಅದಕ್ಕೆ ಹೇಳಿದೆ ಸುರ್ಬಿ ಆಯ್ತು.